MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆ ನಡೀತಾ ಇಲ್ಲ. ಸುಮಾರು 13 ಜಾಗಗಳನ್ನು ಉತ್ಖನನ ಮಾಡಿ ಆಯಿತು. ಆತ ಹೇಳಿರುವಂಥ ಬೇರೆ ಜಾಗಗಳನ್ನು ಕೂಡ ಉತ್ಖನನ ಮಾಡಿದ್ದೆ ಆಯಿತು. ಆದರೆ ಮುಸುಕುದಾರಿ ಎಲ್ಲೆಲ್ಲಿ ಹೇಳಿದ್ನೋ ಅಲ್ಲೆಲ್ಲ ನೆಲವನ್ನು ಬಗೆದಾಗಿದೆ. ವಾಡಿಕೆಯಂತೆಯೇ ಅಸ್ಥಿಪಂಜರದ ಬದಲು ಸಿಕ್ಕಿದ್ದು ಮಾತ್ರ ಬರೀ ಮಣ್ಣು, ಬರೀ ಕೆಸರು. ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಮುಸುಕುದಾರಿ ವ್ಯಕ್ತಿ ಹೇಳಿದ ಜಾಗದಲ್ಲೆಲ್ಲವೂ ಕೂಡ SIT ತನಿಖಾ ತಂಡ ಉತ್ಖನನ ಕಾರ್ಯಾಚರಣೆಯನ್ನು ಮಾಡ್ತಾ ಬರ್ತಾ ಇದೆ. 1, 2, 3 ಅಂತೇಳಿ 13 ಪಾಯಿಂಟ್ಗಳನ್ನು ಮಾಡಿಕೊಂಡಿದ್ದಂಥ SIT ತನಿಖಾ ತಂಡ ಆ 13 ಪಾಯಿಂಟ್ಗಳಲ್ಲೂ ಕೂಡ ಉತ್ಖನನ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದೆ. ಅದಕ್ಕೆ ಇನ್ನೂ 3 ಜಾಗಗಳು ಹೊಸದಾಗಿ ಸೇರ್ಪಡೆಗೊಂಡಿದೆ. ಮೊದಲನೇದಾಗಿ 11th A ಪಾಯಿಂಟ್, ನಂತರ ಬೋಳಿಯಾರ್, ಬಳಿಕ ರತ್ನಗಿರಿ. ಇದರ ಜೊತೆಗೆ ಇವತ್ತು ನಡೆಸಿದಂತಹ ಕಾರ್ಯಾಚರಣೆ. ಸೊ ಹಾಗಾಗಿ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಿದಾಗ ಸಿಕ್ಕಂಥ ಕಳೆಬರಹವನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸುಳಿವು ಪತ್ತೆ ಆಗಿಲ್ಲ. ಇವತ್ತಿನ ದಿನ ಆ ರಾಮ ಮಂದಿರದ ಮುಂಭಾಗದಲ್ಲಿ ಒಂದು ಖಾಸಗಿ ಜಾಗಕ್ಕೆ ಹೋಗಿ ಆ ಜಾಗದಿಂದ ನೇತ್ರಾವತಿ ನದಿಯವರೆಗೂ ಹೋಗಿ ಅಲ್ಲಿರುವಂಥ ಬಫರ್ ಝೋನಲ್ಲಿ ಇವತ್ತು 5 ಅಡಿ ಆಳದವರೆಗೂ ಕೂಡ ಆಗಿದ್ರು ಉತ್ಖನನವನ್ನು ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗದ ಹಿನ್ನೆಲೆಯಲ್ಲಿ ಅಲ್ಲಿನ ಕಾರ್ಯಾಚರಣೆಯನ್ನು ಅಂತ್ಯಗೊಳಿಸಿ ಆತನನ್ನು ನೇರವಾಗಿ ಕರ್ಕೊಂಡು ಹೊರಡ್ತಾರೆ. ಎಲ್ಲರೂ ಅಂದ್ಕೊಂಡಿದ್ರು SIT ಕಚೇರಿಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಆದರೆ ಇಲ್ಲ, ಧರ್ಮಸ್ಥಳದ ಕ್ಷೇತ್ರದ ಒಳಗಡೆ ಬಂದು ಹಳೆ ಬಸ್ ನಿಲ್ದಾಣ ಅಂತ ನಾವು ಕರಿತೀವಿ, ಆ ಹಳೆ ಬಸ್ ನಿಲ್ದಾಣದ ಬಳಿ ಕರ್ಕೊಂಡ್ಬಂದು ಅಲ್ಲೇ ಪಕ್ಕದಲ್ಲಿರುವಂಥ ಕಿರಿದಾದ ಜಾಗದಲ್ಲಿ ಮುಸುಕುದಾರಿ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅಲ್ಲಿ ಫೋಟೋಗ್ರಫಿಯನ್ನು ಮಾಡಿ ಅಲ್ಲಿ ಸ್ಥಳ ಮಹಾಜರನ್ನು ಮಾಡೋದಕ್ಕೆ SIT ತನಿಖಾ ತಂಡ ಮುಂದಾಗಿದೆ. ಪ್ರಮುಖವಾಗಿ ಪೊಲೀಸರ ಸುಪರ್ದಿಯಲ್ಲಿ ಆತನನ್ನು ಕರ್ಕೊಂಡು ಬಂದು ಪೊಲೀಸರ ಸರ್ಪಗಾವಲಿನಲ್ಲಿ ಆತನನ್ನು ಕೂರಿಸಿಕೊಂಡು ಆತನಿಂದ ಒಂದಷ್ಟು ಹೇಳಿಕೆಗಳನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ SIT ತನಿಖಾ ತಂಡ. ನೋಡಿ, ಅಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ, ಮಾಹಿತಿ ಕೇಂದ್ರ ಅಂತ ಏನಿದೆ, ಆ ಮಾಹಿತಿ ಕೇಂದ್ರ ಅದರ ಪಕ್ಕದಲ್ಲಿ ಅದರ ಮೇಲ್ಭಾಗದಲ್ಲಿ ಕಾವೇರಿ ಅಂತೇಳಿ ಬರ್ತದೆ. ಚಿಕ್ಕದಾದಂಥ ಒಂದು ಜಾಗ ಇದೆ. ಆ ಜಾಗದಲ್ಲಿ ಅಲ್ಲಿ SIT ತನಿಖಾ ತಂಡ ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆತನೇ ಹೇಳಿಕೊಂಡಿರುವಂತೆ ಮಾಹಿತಿ ಕೇಂದ್ರದಿಂದ ತನಗೆ ಕರೆಗಳು ಬರ್ತಾ ಇತ್ತು, ನಾನು ಹೋಗಿ ಅವರು ಹೇಳಿದಂಥ ಜಾಗಕ್ಕೆ ಹೋಗಿ ಅಲ್ಲಿರುವಂಥ ಶವಗಳನ್ನು ತೆಗೆದುಕೊಂಡು ಹೋಗಿ ಹೂತಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಅಂತೇಳಿ ಆತನೇ ಕೊಟ್ಟಿರುವಂಥ ಮಾಹಿತಿ. ಹಾಗಾಗಿ ಆತ ನೀಡಿರುವಂಥ ಮಾಹಿತಿಯನ್ನು ಆಧರಿಸಿ ಎಲ್ಲ ಜಾಗದಲ್ಲೂ ಕೂಡ ಉತ್ಖನನವನ್ನು ಮಾಡ್ತಾ ಬರ್ತಿದ್ದಾರೆ. ಮತ್ತು ಒಂದಷ್ಟು ಜಾಗಗಳನ್ನು ನಾನು ತೋರಿಸ್ತೀನಿ, ಅಲ್ಲೂ ಕೂಡ ನೀವು ಉತ್ಖನನ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತೇಳಿ ಆತ ಇನ್ನೂ ಒಂದಷ್ಟು ಡಿಮ್ಯಾಂಡನ್ನು ಕೂಡ ಇಡ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಇದೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ಕ್ಷೇತ್ರದ ಒಳಗಡೆ ಬಂದು ಈ ಒಂದು ಹಳೆ ಬಸ್ ನಿಲ್ದಾಣದಲ್ಲಿ ಆತನನ್ನು ಕರ್ಕೊಂಬಂದು ಮಹಾಜರನ್ನ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಈ SIT ತನಿಖಾ ತಂಡದ ತನಿಖೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ಯಾ ಅನ್ನುವ ಸಂಶಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ವಿಚಾರ ಅಂತಂದರೆ, ಮತ್ತೊಬ್ಬ ದೂರುದಾರ ಜಯಂತ್ ಕೊಟ್ಟಿರುವಂಥ ದೂರಿನ ಆಧಾರದಲ್ಲಿ ಆ ಜಾಗಕ್ಕೂ ಕೂಡ ಹೋಗಿ SIT ತನಿಖಾ ತಂಡ ಉತ್ಖನನ ಕಾರ್ಯಾಚರಣೆಯನ್ನು ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಅದು ಯಾವಾಗ ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. ಮತ್ತೊಂದು ಕಡೆ ಈತ ಮುಸುಕುದಾರಿ ವ್ಯಕ್ತಿ ತಾನು ಇನ್ನೂ ಹೊಸ ಜಾಗಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದಾನೆ. 13 ಪಾಯಿಂಟ್ಗಳಾದ ಬಳಿಕ ಆತ 11th A ಪಾಯಿಂಟಲ್ಲೂ ಕೂಡ ಆತ ತೋರಿಸಿರ್ತಾನೆ. ಬೋಳಿಯಾರ್ ಬಳಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ 2 ಪಾಯಿಂಟ್ಗಳಲ್ಲಿ ಉತ್ಖನನ ಆಗುತ್ತೆ. ರತ್ನಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲೂ ಕೂಡ 2 ಜಾಗದಲ್ಲಿ ಅಲ್ಲೇ ಒಂದು ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸಲಾಗುತ್ತೆ. 13ನೇ ಪಾಯಿಂಟ್ಗೆ ಹೋಗ್ತಾರೆ, ಅಲ್ಲಿ 2 ದಿನಗಳ ಕಾಲ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಹುಡುಕಾಟವನ್ನು ನಡೆಸ್ತಾರೆ. ಯಾವುದೇ ರೀತಿಯಾದಂಥ ಕುರುಹು ಪತ್ತೆ ಆಗೋದಿಲ್ಲ. ಅದಾದ ಬಳಿಕ ಮ್ಯಾನ್ಯುಯಲಿ ಉತ್ಖನನವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆಗಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರಹಗಳು ಪತ್ತೆ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಎಲ್ಲವನ್ನು ಕೂಡ ಮುಗಿಸಿ ಇವತ್ತು ಮತ್ತೊಂದು ಜಾಗಕ್ಕೆ ಹೋಗಿ ಅಲ್ಲೂ ಕೂಡ ಕನ್ಯಾಡಿ 2 ಅಂತ ನಾವು ಇಲ್ಲಿ ಸ್ಥಳೀಯರು ಕರೀತಾರೆ, ಆ ಜಾಗದ ಬಳಿ ಹೋಗಿ ಅಲ್ಲಿ ಹೂತಿಟ್ಟಿರುವ ಜಾಗವನ್ನು ತೋರಿಸ್ತಾನೆ. ಅಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ್ರು ಯಾವುದೇ ರೀತಿಯಾದಂಥ ಕುರುಹು ಪತ್ತೆ ಆಗಿಲ್ಲ. ಅದೆಲ್ಲ ಮುಕ್ತಾಯ ಆದ ಬಳಿಕ ಈಗ ಈ ಒಂದು ಜಾಗಕ್ಕೆ ಕರ್ಕೊಂಡ್ಬಂದು ಇಲ್ಲಿ ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸ್ತಿದ್ದಾರೆ.
ಬಹಳ ಕುತೂಹಲ ಇದೆ. ಇನ್ನು ಈ ಒಂದು SIT ತನಿಖಾ ತಂಡ ಆತ ಹೊಸ ಜಾಗಗಳಿಗೆ ತೋರಿಸ್ತೀನಿ ಅಲ್ಲಿಗೆ ಹೋಗಬೇಕು ಅಂತಂದಾಗ SIT ತನಿಖಾ ತಂಡ ಅಲ್ಲಿ ಹೋಗಿ ಉತ್ಖನನ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗುತ್ತಾ, ಅಥವಾ ಈ ಒಂದು ಉತ್ಖನನ ಕಾರ್ಯಾಚರಣೆಗೆ ಇವತ್ತಿಗೆ ಫುಲ್ ಸ್ಟಾಪ್ ಅನ್ನು ಇಟ್ಟು ಬೇರೆ ಆಯಾಮದಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗುತ್ತಾ ಅನ್ನೋದನ್ನ ಕಾಣಬೇಕಿದೆ. ಕ್ಯಾಮ್ರಾ ಪರ್ಸನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಪ್ರಕರಣಕ್ಕೆ ಯಾರು ಊಹಿಸದ ಟ್ವಿಸ್ಟ್ ಸಿಕ್ಕಿದೆ. SIT ರಚನೆ ಮಾಡಿ ಸತ್ಯ ಹೊರಬರಲಿ ಎನ್ನುತ್ತಿದ್ದ ಕಾಂಗ್ರೆಸ್ಸಿಗರೇ ಇದೀಗ ಮುಸುಕುದಾರಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಮಾಸ್ಕ್ ಮ್ಯಾನ್ ಬರೀ ಬುರುಡೆ ಬಿಟ್ಟ ಎನ್ನುತ್ತಿದ್ದಾರೆ. ಇದು ಖಾಲಿ ಟ್ರಂಕ್ ಬರೀ ಸದ್ದು ಮಾಡ್ತಾ ಇದೆ. ಮುಸುಕುದಾರಿ ವಿರುದ್ಧವೇ ಸಿಡಿದೆದ್ದ DKಶಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಪುಂಖಾನುಪುಂಖವಾಗಿ ಸುದ್ದಿ ಹಬ್ಬಿಸಲಾಗಿತ್ತು. ಅದೆಲ್ಲಿಂದಲೋ ಬಂದ ಮುಸುಕುದಾರಿ ನಾನು ಹಲವು ಹೆಣ ಹೂತಿದ್ದೇನೆ ಎಂದಿದ್ದ. ಆದ್ರೀಗ ಅಸ್ಥಿಪಂಜರ ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂತ ಹೇಳ್ತಿದ್ದಾನೆ. ಇದರ ಮಧ್ಯೆ DCM DK ಶಿವಕುಮಾರ್ ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಿದ್ದಾರೆ. ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಧರ್ಮಸ್ಥಳದ ಮೇಲೆ ನಮಗೆ ನಂಬಿಕೆ ಇದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ. ಗೌರವ ಕೊಡ್ತಾ ಇದ್ದೀವಿ. ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದ್ದೀವಿ. ನಮ್ಮ CLPಲೂ ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಡೂರು, ಆಮೇಲೆ ನಮ್ಮ ಪ್ರಕಾರ ರೈ ಪುತ್ತೂರು ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಇದು ಖಾಲಿ ಟ್ರಂಕ್ ಬರೀ ಸದ್ದು ಮಾಡ್ತಾ ಇದೆ. ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಈಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ದು ಜಾಸ್ತಿ ಮಾಡ್ತಾ ಇದೆ ಅಷ್ಟೇ. ಅದಕ್ಕೆ ನಾವು ಹೇಳಿದ್ದೀವಿ. ನಾವು ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ತಿರ್ಗಾ ಸೋಮವಾರ ಡೀಟೇಲಾಗಿ ರಿಪೋರ್ಟ್ ತರಿಸ್ಕೊಂಡೇ ಏನು ಬೇಕೋ ಹೇಳ್ತಾರೆ. ಯಾವುದೇ ಧರ್ಮಕ್ಕೂ ಅಪಮಾನ ಆಗಬಾರದು. ಒಂದು ಯಾವುದೇ ಧರ್ಮಕ್ಕೆ, ಹಿಂದೂ ಧರ್ಮಕ್ಕಾಗಲಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು. ಅವ್ರವ್ರ ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು. ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರು ರಕ್ಷಣೆ ಮಾಡಬೇಕು ಅಂತ ಹೇಳೋದಿಲ್ಲ. ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಿಗೂ ಇದೆ. ಮಂಜುನಾಥ ಸ್ವಾಮಿ ಮೇಲೆ ನನಗೆ ನಂಬಿಕೆ ಇದೆ. ನೋವು ಧರ್ಮಸ್ಥಳದ ವಿಚಾರ ನಾನು ಅವ್ರೇನು ಹೇಳ್ತಿರಲ್ಲ, ಇಂಥ DK ಶಿವಕುಮಾರ್ 100 ಜನ ಇದ್ದಾರೆ ಅಂತ. ಐ ಬಿಲೀವ್ ಇನ್ ಇಟ್. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಅದ್ರಲ್ಲಿ ನಂಗೆ ನಂಬಿಕೆ ಇರೋನು. ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು, ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು, ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು. ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೂ ಅರಿವಿದೆ, ನಮಗೂ ಗೊತ್ತಿದೆ. ಧರ್ಮಸ್ಥಳದ ಗೌರವವನ್ನ ಕಾಪಾಡುತ್ತೇವೆ. ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ, ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡರು ಇರ್ಬೋದು, ನಮ್ಮ ರೈ ಇರ್ಬೋದು, ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲೂ ಕೂಡ CLP ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ, ಧಾರ್ಮಿಕವಾದಂಥ ಗೌರವ, ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು. ಧರ್ಮಸ್ಥಳದ ಪರವಾಗಿ ಇಡೀ ಸರ್ಕಾರ ನಿಂತಿದೆ. ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಾಗಲಿ, ಅವರ ಪರಂಪರೆ ಆಗಲಿ, ಆ ದೇವಸ್ಥಾನ ಆಗಲಿ, ಅವ್ರ ಧಾರ್ಮಿಕ ವಿಚಾರ ಆಗಲಿ, ಧರ್ಮ ಆಗಲಿ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ. ಅದು ಕೂಡ ತಮ್ಮ ತಲೆಯಲ್ಲಿರಲಿ. ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಪಿತೂರಿ.
is not an incident. It is pre-planned and ಅದನ್ನು ಈ ನಾವು ಸ್ಯಾಟಲೈಟ್ನ ಕಳಿಸ್ತಿರಲ್ಲ, ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲ್ಯಾನ್. ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡುಕಿದ್ರು. ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್, ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಯೂಟ್ಯೂಬರ್ಸ್ ಹುಡುಕಿದ್ರು. ಆಮೇಲೆ ಕೇರಳ ಸರ್ಕಾರ ಬಂತು. SIT ಮಾಡೋಕೆ ಹೇಳಿದ್ಯಾರು? ಕೋರ್ಟ್ ಹೇಳ್ತಾ ತೋರಿಸಿ, ಇದ್ರೆ ದಾಖಲೆ ಕೊಡಿ, ಪ್ಲೀಸ್ ಪ್ರೊಡ್ಯೂಸ್, ಕೊಡಿ ದಾಖಲೆ. SIT ಮಾಡಕ್ಕೆ ಹೇಳಿದ್ರು ಅಂತ. ಮೊಹಂತಿನ್ ಮಾಡಕ್ಕೆ ಯಾರು ಹೇಳಿದ್ರು? ಕೋರ್ಟ್ ಹೇಳ್ತಾ ಮೊಹಂತಿನ್ ಮಾಡಬೇಕು ಅಂತ. ಪರ್ಟಿಕ್ಯುಲರ್ ಮೊಹಂತಿ ಈಸ್ ಎ ಗುಡ್ ಆಫೀಸರ್, ನಂದೇನು ಪ್ರಶ್ನೆನೇ ಇಲ್ಲ. ಮಾಸ್ಕ್ ಮ್ಯಾನ್ ಯಾರು ಗೊತ್ತಾಗಬೇಕು. SIT ಮುಂದುವರಿಸಿ ಎಂದ BJP. ಈ SITದು ಮಾಡಿದ್ದೀರಿ, ನಾವೇನು ವಿರೋಧ ಮಾಡಿಲ್ಲ. ಈ SIT ನಾನು ಹೇಳ್ತಾ ಇದ್ದೀನಿ, ಸುನಿಲ್ ಹೇಳಿದ್ದಾರೆ ಈಗ, SIT ಇಲ್ಲಿಗೆ ನಿಲ್ಲಬಾರ್ದು. ಅವನು ಮಾಸ್ಕ್ ಮ್ಯಾನ್ ಆಗಿರಬಾರ್ದು. ಅವನು ಓಪನ್ ಆಗಬೇಕು. ಅವನು ಯಾರು? ಅವನು ಓಪನ್ ಆಗಬೇಕು, ಗೊತ್ತಾಗಬೇಕು ಜನಕ್ಕೆ. ಈ SITನ ಕಂಟಿನ್ಯೂ ಮಾಡಿ. SIT 2, KGF 1, KGF 2 ಇತ್ತಲ್ಲ, ನಿಮ್ದಲ್ಲ, ಹಂಗೆ ಆಗಬೇಕು. ತತ್ಕ್ಷಣವೇ SITಯನ್ನ ಮುಚ್ಚಬೇಕು. ಈ ರೀತಿ ಆಗ್ತದೆ. ಹಂಗಾದ್ರೆ ನಾಳೆ ಹೇಳ್ತಾನೆ ಅವನು ಮುಸುಕದಾರಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಕೆಳಗೆ ಹೋಗಿದ್ದಾರೆ ಅಂದ್ರೆ ಅದನ್ನು ಹಾಡ್ತೀರಾ? ಈ ಬಾಹುಬಲಿ ಗುಡ್ಡಕ್ಕೆ ಬೆನ್ನ ಹತ್ತದ್ರಿ ಅಂದರೆ ಇನ್ನೂ ಎಷ್ಟು ದಿವಸ ಈ SIT ಅವ್ರಿಗೆ ಕೆಲಸ ಮಾಡೋರು? ನಾನು ಕೇಳಿದ್ರೆ SITಯನ್ನು ಇವತ್ತೇ ಕ್ಲೋಸ್ ಮಾಡಬೇಕು. DCM DK ಶಿವಕುಮಾರ್ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿದ್ದಾರೆ. ಸೋಮವಾರ ವರದಿ ಸಲ್ಲಿಕೆಯಾಗಲಿದ್ದು ಆಗ ಇಡೀ ಪ್ರಕರಣದ ಅಸಲಿ ಸತ್ಯ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗಿದೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ದರ್ಶನ್ ಸೇರಿ 7 ಆರೋಪಿಗಳನ್ನು ಜೈಲಿಗಟ್ಟಿ ಎಂದು ಆದೇಶವನ್ನು ನೀಡಿದೆ. ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ದಿನಗಳನ್ನ ಕಳೆದು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚಹಾ ಹೀರುವಾಗ ಸಿಕ್ಕಿಬಿದ್ದು ಬಳ್ಳಾರಿ ಜೈಲಿನಲ್ಲಿ ಶತದಿನೋತ್ಸವ ಆಚರಿಸಿದ್ದ ದರ್ಶನ್ಗೆ ಬರೋಬ್ಬರಿ 131 ದಿನ ಬಳಿಕ ಜಾಮೀನು ಪಡೆದು ಥೈಲ್ಯಾಂಡ್ನಿಂದ ಡೆವಿಲ್ ಶೂಟಿಂಗ್ ಮಾಡಿದ್ದ ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕೇಡುಗಾಲ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರನ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ. ದರ್ಶನ್, ಪವಿತ್ರ ಸೇರಿ 7 ಆರೋಪಿಗಳ ಬೇಲ್ ರದ್ದು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಗುದ್ದು. ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯ ವಾದ ಪ್ರತಿವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್, A14 ಪ್ರದೋಷ್, A12 ಲಕ್ಷ್ಮಣ್, A11 ನಾಗರಾಜ್, A7 ಅನುಕುಮಾರ್, A6 ಜಗದೀಶ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಮಾಡಿದೆ. ಡಿ ಗ್ಯಾಂಗ್ಗೆ ಸುಪ್ರೀಂ ಶಾಕ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ. ಆದ್ದರಿಂದ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ಜೈಲಿಗೆ ಹೋಗಬೇಕು. ದರ್ಶನ್ಗೆ ಬೇಲ್ ಕೊಟ್ಟ ಹೈಕೋರ್ಟ್ ವಿರುದ್ಧವೂ ಸುಪ್ರೀಂ ಗರಂ ಆಗಿದ್ದು, ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ದೋಷವಿದೆ. ಬೇಲ್ ನೀಡುವಾಗ ಹೈಕೋರ್ಟ್ ವಿವೇಚನೆಯನ್ನ ಬಳಸಿಲ್ಲ. ಆರೋಪಿ ಎಷ್ಟೇ ದೊಡ್ಡವರಿದ್ದರೂ ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಚಿಕ್ಕವರು ಅಲ್ಲ. ಆದ್ದರಿಂದ ಈ ತೀರ್ಪು ದೊಡ್ಡ ಸಂದೇಶ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಹಿಂದೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಶರಣಾಗಬೇಕು. ಶರಣಾಗದಿದ್ರೆ ತಕ್ಷಣವೇ ಕೊಲೆ ಆರೋಪಿ ದರ್ಶನ್ ಸೇರಿದಂತೆ 7 ಆರೋಪಿಗಳನ್ನ ಬಂಧಿಸಿ ಎಂದು ಕೋರ್ಟ್ ಹೇಳಿದೆ. ಒಂದು ವೇಳೆ ಆರೋಪಿಗಳಿಗೆ 5 ಸ್ಟಾರ್ ಆತಿಥ್ಯ ನೀಡಿದ್ರೆ ಸೂಪರಿಂಟೆಂಡೆಂಟ್ ಮತ್ತು ಎಲ್ಲ ಜೈಲು ಅಧಿಕಾರಿಗಳನ್ನ ಅಮಾನತು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದೆ. ಸುಪ್ರೀಂ ಕೋರ್ಟ್ ತಕ್ಷಣದಿಂದಲೇ ಆರೋಪಿಗಳನ್ನ ಜೈಲಿಗೆ ಕಳುಹಿಸಬೇಕು ಎಂದು ತನ್ನ ತೀರ್ಪಿನಲ್ಲಿ ಹೇಳಿತ್ತು. ಹೀಗಾಗಿ ಪೊಲೀಸರು ವಿಶೇಷ ತಂಡ ರಚಿಸಿ ಎಲ್ಲರನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ದರ್ಶನ್ ಬೇಲ್ ರದ್ದಾಗಿದ್ರ ಬಗ್ಗೆ ನಟಿ MLC ಉಮಾಶ್ರೀ ಮಾತಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತ ನೋಡೋಣ.
ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ದರ್ಶನ್ ಅವರ ಸಹ ಕಲಾವಿದರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಉಮಾಶ್ರೀ ಅಮ್ಮ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ದರ್ಶನ್ ಅವ್ರನ್ನ ಮತ್ತೆ ಜೈಲಿಗೆ ಹೋಗಬೇಕು ಅನ್ನೋದು ತಾವು ಯಾವ ರೀತಿ ಕಾಣ್ತೀರಾ ಈ ವಿಚಾರವನ್ನು? ಮನಸ್ಸಿಗೆ ಭಾಳ ನೋವಾಗುವಂಥ ಸಂಗತಿ, ಏನೂ ಮಾಡಲಿಕ್ಕಾಗಲ್ಲ. ಸುಪ್ರೀಂ ಕೋರ್ಟಿನ ತೀರ್ಮಾನ ಪ್ರತಿಯೊಬ್ಬ ನಾಗರಿಕನು ಕೂಡ ಗೌರವಿಸಲೇಬೇಕಾಗ್ತದೆ, ಅಷ್ಟೇ ಹೇಳ್ಬೋದು. ಬಟ್ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿಗೆ ಭಾಳ ನೋವು ಉಂಟಾಗ್ತಕ್ಕಂಥ ವಿಚಾರ. ಭಾಳ ದೊಡ್ಡ ಅಭಿಮಾನಿ ಜನವನ್ನು ಗಳಿಸ್ಕೊಂಡಂಥ ಒಬ್ಬ ನಾಯಕ ನಟ ಇನ್ನೂ ಬಹಳಷ್ಟು ವರ್ಷಗಳು ನಮ್ಮ ಜೊತೆಯಲ್ಲಿ ಇದ್ದು ಕನ್ನಡ ನಾಡಿನ ಭಾಷೆ ಮತ್ತು ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡುವ ಶಕ್ತಿ ಇರುವಂತಹ ಒಬ್ಬ ಯುವಕ ಹೀಗಾಯ್ತಲ್ಲ ಅನ್ನೋದು ನನಗೆ ಬಹಳ ದಿವಸಗಳಿಂದ ನೋವಿದೆ. ಬಟ್ ಏನೂ ಮಾತಾಡಲಾರ್ದಂಥ ಒಂದು ಸ್ಥಿತಿ ಎಲ್ರಿಗೂ ನಿರ್ಮಾಣ ಆಗಿರ್ತಕ್ಕಂಥದ್ದು ಬಹಳ ಬೇಸರ ಇದೆ ನನಗೆ. ಚಿತ್ರರಂಗ ಈ ರೀತಿಯಾದಂಥ ನಿರೀಕ್ಷೆ ಮಾಡಲಿಲ್ಲ. ಯಾಕಂದರೆ ಅಂಬರೀಷ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಾಗಿದ್ದರು. ಭಾಳ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವ್ರನ್ನ ಬೆಳವಣಿಗೆಯನ್ನು ಕಾಣ್ತಾ ಇದ್ದರು. ಆದರೆ ಒಂದು ಘಟನೆ ಎಲ್ಲಿಗೋ ಅವರ ಜೀವನವನ್ನು ಎಲ್ಲಿಗೋ ಕರೆದುಕೊಂಡು ಹೋಗೋಂಥ ಒಂದು ಪರಿಸ್ಥಿತಿ ತಂದಿದೆ. ಅಂಬರೀಷ್ ಕಾಲಮಾನದ ಅಭಿಮಾನಿಗಳು ಕೆಲವೊಬ್ರು ಇರ್ಬೋದು, ಮತ್ತು ಈಗಿನ ಇತ್ತೀಚಿನ ಪೀಳಿಗೆಯ ಯುವಕರು ಕೂಡ ಅದರೊಟ್ಟಿಗೆ ಸೇರಿರ್ಬೋದು. ಅವರೆಲ್ರಿಗೂ ನೋವಾಗಿದೆ ಸಹಜವಾಗಿ. ನಮಗೆ ಇಷ್ಟು ನೋವಾಗತ್ತೆ ಅಂತಂದಾಗ ಅವರೆಲ್ರಿಗೂ ಕೂಡ ಸಹಜವಾಗಿ ನೋವಾಗಿರ್ತದೆ. ಬಟ್ ಕೋರ್ಟ್ ತೀರ್ಮಾನಕ್ಕೆ ಯಾರು ಎದುರು ತೀರ್ಮಾನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಇದಿಷ್ಟು ನಟಿ ಉಮಾಶ್ರೀ ಅವರ ಮಾತು. ಕ್ಯಾಮ್ ಪರ್ಸನ್ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊದಲ ಸುದ್ದಿಯನ್ನು ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಆದ್ದರಿಂದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಜೈಲು ಸೇರ್ತಾ ಇದ್ದಾರೆ. ಆದರೆ ಅರೆಸ್ಟ್ ಪ್ರಕ್ರಿಯೆ ವೇಳೆ ಭಾರಿ ಹೈಡ್ರಾಮವೇ ನಡೆದಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದರಿಂದ ದರ್ಶನ್ ಮತ್ತೆ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಕರ್ನಾಟಕದ ಹೈಕೋರ್ಟ್ನಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾಗಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಸಾಧ್ಯವಾಗಲಿಲ್ಲ. ಇದೀಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಬೆಂಗಳೂರಿಗೆ ಬಂದ ನಂತರ ಒಂದಷ್ಟು ಡ್ರಾಮಾ ಕ್ರಿಯೇಟ್ ಆಗಿತ್ತು. ಕಾರ್ನಲ್ಲಿದ್ದ ನಟ ಎಸ್ಕೇಪ್ ಆಗಿಬಿಟ್ರಾ ಎನ್ನುವ ಮಟ್ಟಿಗೆ ಚರ್ಚೆ ನಡೆದಿತ್ತು. ಆದರೆ ನಟ ಧನ್ವೀರ್ ಮುಂದೆ ಫ್ಯಾಮಿಲಿನ ನೋಡಬೇಕು ಅಂತ ದರ್ಶನ್ ಹೇಳಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರಿಗೆ ಕಾಲ್ ಮಾಡಿದ ಧನ್ವೀರ್ ದರ್ಶನ್ ಫ್ಯಾಮಿಲಿಯನ್ನ ನೋಡಬೇಕು, ಮಗನನ್ನ ನೋಡಬೇಕು ಅಂತಿದ್ದಾರೆ. ಹೀಗಾಗಿ ಫ್ಯಾಮಿಲಿಯನ್ನ ಮೀಟ್ ಮಾಡೋಕೆ ಸಮಯ ಕೊಡಿ ಅಂತ ಕೇಳಿದ್ರು. ಆದರೆ ಪೊಲೀಸರು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕೂಡಲೇ ಬಂಧಿಸಬೇಕು ಅಂತ ಹೇಳಿದ್ರು. ಪೊಲೀಸರಿಂದ ಅನುಮತಿ ಸಿಗಲ್ಲ ಅಂತ ತಿಳಿತಾ ಇದ್ದಂತೆಯೇ ಮಗನನ್ನ ನೋಡಲು ಹಿಂಬದಿ ಗೇಟ್ನಿಂದ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಮಗನನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಅಷ್ಟೊತ್ತಿಗಾಗಲೇ ಅಪಾರ್ಟ್ಮೆಂಟ್ ಬಳಿಯೇ ಇದ್ದ ಇನ್ಸ್ಪೆಕ್ಟರ್ ನಾಗೇಶ್ ದರ್ಶನ್ನನ್ನ ಬಂಧಿಸಿದ್ದಾರೆ. ಪೊಲೀಸರು ಪವಿತ್ರ ಗೌಡರನ್ನ ಬಂಧಿಸಿ ಕರೆತರುವಾಗ ಓರ್ವ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದ. ಮನೆಯ ಮೆಟ್ಟಿಲವರೆಗೂ ಮೊಬೈಲ್ ಕ್ಯಾಮೆರಾ ಹಿಡಿದು ಬಂದಿದ್ದ. ಆತನನ್ನ ಕಂಡು ಪವಿತ್ರ ಗೌಡ ಸಿಟ್ಟಾಗಿದ್ದಾರೆ. ಅಯ್ಯೋ ಹೋಗ್ರಿ ಸರ್ ಆ ಕಡೆ ಅಂತ ಪವಿತ್ರ ಗೌಡ ರೇಗಾಡಿದ್ರು. ಪವಿತ್ರ ಗೌಡಗೆ ಬೇಲ್ ರದ್ದಾಗ್ತಾ ಇದ್ದಂತೆಯೇ ಕುಟುಂಬಸ್ಥರು ಕಣ್ಣೀರಾಕಿದ್ದಾರೆ. ಪವಿತ್ರ ಮಗಳು ಅಮ್ಮನನ್ನ ಕಂಡು ಕಣ್ಣೀರಿಟ್ಟಿದ್ದಾಳೆ. ಅಮ್ಮ ಜೈಲಿಂದ ಹೊರಬಂದ ಖುಷಿ 6 ತಿಂಗಳು ಕೂಡ ಇರಲಿಲ್ಲ ಅನ್ನೋದು ಮಗಳ ದುಃಖ. ದರ್ಶನ್ಗೂ ಮುನ್ನ A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೋಷ್ ಅರೆಸ್ಟ್ ಆದ್ರು. ಇಂದು ಬೆಳಗ್ಗೆ ಚಿತ್ರದುರ್ಗದ ಜಗ್ಗ ಮತ್ತು ಅನುಕುಮಾರ್ ಸ್ಕೂಟಿಯಲ್ಲಿ ಹೋಗಿ ಲಾಯರ್ ಭೇಟಿ ಮಾಡಿ ಬಂದ್ರು. ಬಳಿಕ ಪೊಲೀಸರ ಮುಂದೆ ಶರಣಾದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಡಿ ಗ್ಯಾಂಗ್ನ 7 ಜನರಿಗೆ ಈಗ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿದೆ. A1 ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೆ ಮೂಲ ಕಾರಣ ಪವಿತ್ರ ಗೌಡ.
ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ ಪವಿತ್ರ ಗೌಡ ಅನ್ನೋದು ಗಂಭೀರ ಆರೋಪ. ರೇಣುಕಾಸ್ವಾಮಿಗೆ ಕೊಲೆ ನಡೆದ ಸ್ಥಳದಲ್ಲಿ ಆಕೆ ಕೂಡ ಅಲ್ಲಿ ಇದ್ದಳು ಅನ್ನೋದು ಪವಿತ್ರ ಗೌಡ A1 ಆರೋಪಿ ಆಗಿರೋದಕ್ಕೆ ಪ್ರಮುಖವಾದಂಥ ಕಾರಣ. ಇನ್ನು ಎರಡನೇ ಆರೋಪಿ A2 ಆರೋಪಿ ದರ್ಶನ್. ನೋಡಿ, ಕಿಡ್ನಾಪ್ ಮಾಡಿಸಿ ಹಲ್ಲೆ ಮಾಡಿದ್ದೇ ದರ್ಶನ್. ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕಲು ಹಣ ನೀಡಿದ್ದು ದರ್ಶನ್ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಆ ನಂತರ ನೆಕ್ಸ್ಟ್ ನೋಡಿ, A6 ಜಗದೀಶ್ ಅಲಿಯಾಸ್ ಜಗ್ಗ. ರೇಣುಕಾಸ್ವಾಮಿ ಕಿಡ್ನಾಪ್ ಆದಾಗ ಈ ಜಗ್ಗ ಕೂಡ ಜೊತೆಗಿದ್ದ ಅನ್ನುವ ಆರೋಪ. ಚಿತ್ರದುರ್ಗದಿಂದ ಬಂದಿದ್ದ ತಂಡದ ಸದಸ್ಯ ಈ ಜಗ್ಗ. ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಜಗ್ಗ, ಈತನ ಪಾತ್ರವೂ ಕೂಡ ಬಹಳ ದೊಡ್ಡದು. ಇನ್ನು A7 ಆರೋಪಿ ಅನುಕುಮಾರ್. ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಬಂದಿದ್ದ ಅನುಕುಮಾರ್, ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಅನುಕುಮಾರ್. ಆತನ ಮನೆ ಪರಿಸ್ಥಿತಿ ಎಲ್ಲ ನೋಡಿದರೆ ಕಣ್ಣೀರು ಬರುತ್ತೆ. A11 ಆರೋಪಿ ನಾಗರಾಜ್. ನಟ ದರ್ಶನ್ ಅನಧಿಕೃತ ಮ್ಯಾನೇಜರ್ ಆಗಿ ನಾಗರಾಜ್ ದರ್ಶನ್ ಜೊತೆಗೆ ಇದ್ದ. ಪಾರ್ಟಿ, ಕುಡಿತ, ಮೋಜು ಮಸ್ತಿ ಅಂತೇಳಿ ಎಲ್ಲ ಕಡೆಗಳಲ್ಲೂ ಕೂಡ ದರ್ಶನ್ ಜೊತೆಗೆ ಈ ನಾಗರಾಜ್ ಓಡಾಡ್ತಾ ಇದ್ದ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಈ ನಾಗರಾಜ್ ಮೇಲೆ ಇದೆ. ಇನ್ನು A12 ಆರೋಪಿ ಲಕ್ಷ್ಮಣ್. ಈತನು ಕೂಡ ಮೈಸೂರು ಭಾಗದವನು. ದರ್ಶನ್ ಕಾರು ಚಾಲಕನಾಗಿರೋ ಈ ಲಕ್ಷ್ಮಣ್ ಕೊಲೆ ಮಾಡುವಾಗ ಸ್ಥಳದಲ್ಲಿದ್ದು ಹಲ್ಲೆ ಮಾಡಿದ್ದ ಅನ್ನುವ ಆರೋಪ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು IO ಅಧಿಕಾರಿಗಳ ತಂಡ ಅಲ್ಲಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಮೃತದೇಹ ಎಸೆಯೋದಕ್ಕೆ ಈ ಲಕ್ಷ್ಮಣ್ಣ ವ್ಯವಸ್ಥೆ ಮಾಡಿದ್ದ ಅನ್ನುವ ಗಂಭೀರ ಆರೋಪ ಈತನ ಮೇಲಿದೆ. ಇನ್ನು A14 ಪ್ರದೋಷ್. ದರ್ಶನ್ ಜೊತೆಗೆ ಇದ್ಕೊಂಡು ಹಲ್ಲೆ ಮಾಡಿದ್ದ ಈ ಪ್ರದೋಷ್ ಖರ್ಚಿಗಾಗಿ 30 ಲಕ್ಷ ಹಣವನ್ನು ಪಡೆದು ಆತ ತಂದಿದ್ದ. ಅಂದರೆ ಇದನ್ನು ಮುಚ್ಚಾಕೋದಕ್ಕೆ ದೀಪಕ್ ಮೂಲಕ ವ್ಯವಹಾರವನ್ನು ಮಾಡಿಸಿದ್ದ ಈ ಪ್ರದೋಷ್ ಈ ಪ್ರಕರಣದ ಗಂಭೀರ ಆರೋಪ ಹೊತ್ತಿದ್ದಾನೆ. ಆರೋಪಿಗಳನ್ನು ದರ್ಶನ್ಗೆ ಭೇಟಿ ಮಾಡಿಸಿದ್ದ ವಿಚಾರವೂ ಕೂಡ ಅಥವಾ ಆರೋಪವೂ ಕೂಡ ಈತನ ಮೇಲಿದೆ. ಭೇಟಿ ಮಾಡಿದ ಮರುದಿನ ಸರೆಂಡರ್ ಮಾಡಿಸಿದ್ದ ಅನ್ನೋದು ಕೂಡ. ಸದ್ಯಕ್ಕೆ ಇದು ಈ 7 ಜನ ಆರೋಪಿಗಳಿಗೆ ಮತ್ತೆ ಜಾಮೀನನ್ನು ಇವತ್ತು ರದ್ದು ಮಾಡೋದಕ್ಕೆ, ಹೈಕೋರ್ಟ್ನ ಜಾಮೀನನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡೋದಕ್ಕೆ ಈ ಎಲ್ಲ ಗಂಭೀರ ಕಾರಣಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಈ ಕಾರಣದಿಂದ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ಇವರು ಯಾರಿಗೂ ಕೂಡ ಜಾಮೀನನ್ನು ಕೊಟ್ಟಿಲ್ಲ, ಜಾಮೀನನ್ನು ರದ್ದು ಮಾಡಿ ಹಾಕಿದೆ. ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಜಾಮೀನನ್ನು ರದ್ದುಪಡಿಸಿದೆ. ಈಗ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಮುಂದಿರುವ ಆಯ್ಕೆಗಳು ಯಾವ್ಯಾವುದು ಎಂಬ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅದೇನು ಅಂತ ನಾವು ಹೇಳ್ತೀವಿ, ನೋಡ್ಕೊಂಡು ಬನ್ನಿ. ಜಾಮೀನು ರದ್ದು, ದರ್ಶನ್ಗೆ ಟೆನ್ಷನ್. ಕನಿಷ್ಠ 6 ತಿಂಗಳ ಕಾಲ ಜೈಲು ವಾಸ ಗ್ಯಾರಂಟಿ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ದಕ್ಕೆ ದರ್ಶನ್ ಮತ್ತೆ ಜೈಲು ಸೇರಿದ್ದಾರೆ. ಈ ಸಲ ಕೊಲೆ ಆರೋಪಿ ದರ್ಶನ್ಗೆ ಮುಂದಿನ 6 ತಿಂಗಳವರೆಗೂ ಜೈಲು ವಾಸ ಗ್ಯಾರಂಟಿ. ತಮ್ಮ ವಿರುದ್ಧದ ಕೇಸ್ ರದ್ದು ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ದರ್ಶನ್ ಅಂಡ್ ಗ್ಯಾಂಗ್ ನಿರ್ಧಾರ ಕೈಗೊಂಡಿದೆ. ಹೀಗಾಗಿ ಜಾಮೀನು ರದ್ದು ಬಗ್ಗೆ ಸುಪ್ರೀಂ ಆದೇಶ ನೀಡುವವರೆಗೂ ದೋಷಾರೋಪಣೆ ಹೊರಿಸಬೇಡಿ ಎಂದು ದರ್ಶನ್ ವಕೀಲರು ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಮೊನ್ನೆ ಕೆಳ ನ್ಯಾಯಾಲಯ ದೋಷಾರೋಪಣೆ ಹೊರಿಸುವ ವಿಚಾರಣೆಯನ್ನ ಮುಂದೂಡಿತ್ತು. ಈಗ ಸುಪ್ರೀಂ ಕೋರ್ಟ್ನಿಂದ ದರ್ಶನ್, ಪವಿತ್ರ ಗೌಡ ಅಂಡ್ ಗ್ಯಾಂಗ್ನ ಜಾಮೀನು ರದ್ದಾಗಿದೆ. ಹೀಗಾಗಿ ತಕ್ಷಣವೇ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಕೇಸ್ ರದ್ದತಿ ಕೋರಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಹೈಕೋರ್ಟ್ ಕೇಸ್ ರದ್ದುಪಡಿಸಲು ನಿರಾಕರಿಸಿದರೆ ದರ್ಶನ್ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗಲಿದೆ. ಮುಂದೆ ಕೆಳ ನ್ಯಾಯಾಲಯದಲ್ಲಿ ದೋಷಾರೋಪಣೆ ಹೊರಿಸಲಾಗುತ್ತೆ. ಬಳಿಕ ಕೆಳ ನ್ಯಾಯಾಲಯ ಹೊರಿಸಿದ ದೋಷಾರೋಪಣೆ ಆಧಾರದ ಮೇಲೆ ಕೊಲೆ, ಸಾಕ್ಷ್ಯನಾಶ, ಕಿಡ್ನಾಪ್ ಆರೋಪಗಳ ಬಗ್ಗೆ ವಿಚಾರಣೆ ಆರಂಭ ಆಗಲಿದೆ. ಕೆಳ ನ್ಯಾಯಾಲಯವು ದರ್ಶನ್ ವಿರುದ್ಧ ಯಾವ ಸೆಕ್ಷನ್ಗಳಡಿ ವಿಚಾರಣೆ ನಡೆಸಬೇಕೆಂದು ಚಾರ್ಜ್ ಶೀಟ್ ಆಧಾರದ ಮೇಲೆ ದೋಷಾರೋಪಣೆ ಹೊರಿಸುತ್ತೆ. ಈ ಸೆಕ್ಷನ್ಗಳಡಿ ದರ್ಶನ್ ಅಪರಾಧ ಮಾಡಿದ್ದಾರೆಯೇ ಇಲ್ಲವೇ ಎಂಬ ಬಗ್ಗೆ ಕೆಳ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆಯಲಿದೆ. ಕೆಳ ನ್ಯಾಯಾಲಯದಲ್ಲಿ ಮುಂದಿನ 6 ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಳಿಸಲು ಪ್ರಾಸಿಕ್ಯೂಷನ್ ನಿರ್ಧಾರ ಕೈಗೊಂಡಿದೆ. 6 ತಿಂಗಳಲ್ಲಿ ವಿಚಾರಣೆ ಮುಗಿದ ಬಳಿಕ ಕೆಳ ನ್ಯಾಯಾಲಯ ತೀರ್ಪು ನೀಡಬಹುದು. ಒಂದು ವೇಳೆ ನಿರಪರಾಧಿ ಎಂದು ತೀರ್ಪು ನೀಡಿದರೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಅಪರಾಧಿ ಎಂದು ತೀರ್ಪು ನೀಡಿದರೆ ಎಷ್ಟು ವರ್ಷ ಜೈಲು ಶಿಕ್ಷೆ ವಿಧಿಸುತ್ತೆ ಎಂಬ ಕುತೂಹಲ ಇದ್ದೇ ಇರುತ್ತೆ. ಕೆಳ ನ್ಯಾಯಾಲಯವು ದರ್ಶನ್ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಎಂದು ನಿರಪರಾಧಿ ಎಂದು ಕೂಡ ತೀರ್ಪು ನೀಡಬಹುದು. ಆದರೆ ಇದೆಲ್ಲವೂ ತೀರ್ಮಾನವಾಗಲು ಮುಂದಿನ 6 ತಿಂಗಳವರೆಗೂ ಸಮಯ ತೆಗೆದುಕೊಳ್ಳುತ್ತೆ. ಅಲ್ಲಿಯವರೆಗೂ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಜೈಲಿನಲ್ಲೇ ಇರಬೇಕಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಶಿವನ ಪೂಜೆ ಮಾಡ್ತಾ ಇದ್ದ ರೇಣುಕಾಸ್ವಾಮಿ ತಂದೆಗೆ ಶುಭ ಸುದ್ದಿ ಸಿಕ್ಕಿದೆ. ಮಗ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಜೈಲಿಗಟ್ಟಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಆ ಆದೇಶದ ಬೆನ್ನಲ್ಲೇ ಇಡೀ ಕುಟುಂಬ ನಿರಾಳವಾಗಿದೆ. ಈ ಮಧ್ಯೆ ಕಾಶಿನಾಥ್ ಆಡಿದ ಮಾತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ಅಷ್ಟು ಯಾಕೆ ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಅಂತ. ದರ್ಶನ್ಗೆ ಹೈಕೋರ್ಟ್ ನೀಡಿದ ಬೇಲ್ ರದ್ದಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಜೈಲು ಫಿಕ್ಸ್ ಆಗಿದೆ. ಈ ಸುದ್ದಿ ಕೇಳುತ್ತಿದ್ದಂತೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಫ್ಯಾಮಿಲಿ ಫುಲ್ ಖುಷ್ ಆಗಿದ್ದಾರೆ. ದರ್ಶನ್ ಅವರನ್ನ ಬಂಧಿಸಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದೊಯ್ಯುವಂತ ಕೆಲಸ ಆಗ್ತಾ ಇದೆ. ದರ್ಶನ್ ಅವರನ್ನ ಕರೆದೊಯ್ತಾ ಇದ್ದಾರೆ. ರೇಣು ಜಿಲ್ಲೆಯಲ್ಲಿ ದರ್ಶನ್ ಬಂಧನ ಆಗಿರುತ್ತದೆ. ದರ್ಶನ್ ಬೇಲ್ ವಜಾ ಬೆನ್ನಲ್ಲೇ ರೇಣುಕಾಸ್ವಾಮಿ ಮನೆಯಲ್ಲಿ ಸಂತಸ ಮೂಡಿದೆ. ಬೇಲ್ ವಜಾ ಆಗುತ್ತಿದ್ದಂತೆ ಕಾಶಿನಾಥ್ ಶಿವನಗೌಡ್ರು ಶಿವ ಹಾಗೂ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದ್ರು. ಹೈಕೋರ್ಟ್ ಆದೇಶದಿಂದ ನೋವಿನಲ್ಲಿದ್ದ ಫ್ಯಾಮಿಲಿಗೆ ಸುಪ್ರೀಂ ಕೋರ್ಟ್ ಆದೇಶ ಖುಷಿ ಕೊಟ್ಟಿದೆ. ನ್ಯಾಯಾಂಗದ ಮೇಲೆ ನಂಬಿಕೆ ಇಮ್ಮಡಿಯಾಯಿತು ಅಂದಿರೋ ತಂದೆ ತಾವು ಯಾರಿಂದಲೂ ಹಣ ಪಡೆದಿಲ್ಲ ಅಂತ ಸ್ಪಷ್ಟನೆ ಕೊಟ್ರು. ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ದರ್ಶನ್ನಿಂದ 10 ಪೈಸೆ ಪಡೆದಿಲ್ಲ. 10 ಕೋಟಿ ಕೊಟ್ಟರು, 20 ಕೋಟಿ ಕೊಟ್ಟರು, 10 ಪೈಸನ ನಾವು ಇಸ್ಕೊಂಡಿಲ್ಲ. 10 ಪೈಸನೂ ಇಸ್ಕೊಂಡಿಲ್ಲ. ಅವ್ರ ಹತ್ರ ಅವ್ರ ಸಂಪರ್ಕದಲ್ಲೂ ಇಲ್ಲ. ದಯಮಾಡಿ ಅವ್ರಿಗೆ ಯಾರು ಫೇಸ್ಬುಕ್ ಅವ್ರ ಅಭಿಮಾನಿಗಳು ಇರಲಿ, ಸಂತೋಷ, ಏನು ಬೇಕಾದರೂ ಆಗಲಿ. ಆದರೆ ಸುಳ್ಳು ಮಾಧ್ಯಮದಲ್ಲಿ ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅದರಿಂದ ನಮ್ಮ ಮನೆತನಕ್ಕೆ ಗೌರವ ಕುಂದು ಬರುತ್ತೆ, ನಮಗೆ ನೋವಾಗುತ್ತೆ. ಜನರಲ್ಲಿ ನಮ್ಮ ಬಗ್ಗೆ ಇದೊಂದು ವೇಳೆ ತಪ್ಪು ಅಭಿಪ್ರಾಯ ಬರುತ್ತೆ. ಅದರಿಂದ ದಯಮಾಡಿ ಅವ್ರಲ್ಲಿ ಕೈ ಮುಗಿದು ಕೇಳ್ತೀವಿ, ಆ ರೀತಿ ಮಾಡೋ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅಷ್ಟು ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಅಂತ. ಕಾನೂನಲ್ಲಿ ಎಲ್ಲರೂ ಸಮಾನ. ಕಾನೂನಲ್ಲಿ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ. ಸೊಸೆ ಸಹನಾಗೆ ಒಂದು ನೌಕರಿ ಕೊಡಿ. ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡ ಸೊಸೆ ಭವಿಷ್ಯದ್ದೇ ಚಿಂತೆಯಾಗಿದೆ. ಸರ್ಕಾರಕ್ಕೆ ಹಲವು ಮನವಿ ಮಾಡಿದ್ರೂ ನೌಕರಿ ಸಿಗ್ತಿಲ್ಲ ಅನ್ನೋದು ಕುಟುಂಬದ ಆತಂಕ. ನಾವು ಸರ್ಕಾರಕ್ಕೆ ನಮ್ಮ ಸೊಸೆ ನೌಕರಿ ಬಗ್ಗೆ ಕೇಳಿದ್ವಿ. ಅವರು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಎಂಡಾಸ್ಮೆಂಟ್ ಕೊಟ್ಟಾರೆ. ಆದರೂ ಮತ್ತೆ ವಿಶೇಷ ಒಂದು ಕೇಸಂತ ಪರಿಗಣಿಸಿ ಅಂತ ಕೊಟ್ಟರು ಕೂಡ ಅದನ್ನು ಕೂಡ ಆಗಿಲ್ಲ. ಆ ಒಂದು ನೋವು ನಮಗಿದೆ. ನಮಗೆ ಏನಂದರೆ ಸೊಸೆ ಮತ್ತು ಮೊಮ್ಮಗನ ಜೀವನಾಂಶದ ಬಗ್ಗೆ ನಮಗೆ ಭಾಳಷ್ಟು ಒಂಥರ ಮನೆವಲಯದಲ್ಲಿ ಕಿರಿಕಿರಿ ಇದೆ, ಆತಂಕ ಇದೆ. ಅದನ್ನೇನಾರು ಮಾಡಿ ಸರ್ಕಾರ ಒಂದು ಪರಿಹಾರ ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ರೇಣುಕಾಸ್ವಾಮಿ ಕುಟುಂಬ ಸಂತಸ ವ್ಯಕ್ತಪಡಿಸಿದ್ದು, ತಪ್ಪಿತಸ್ಥರಿಗೆ ಶಿಕ್ಷೆ ಶತಸಿದ್ಧ ಅಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಸೇರಿದಂತೆ 7 ಜನರು ಜೈಲು ಸೇರಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರ ಕಣ್ಣೀರ ಕೋಡಿ ಒಡೆದಿದೆ. ದರ್ಶನ್ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಆರೋಪಿ ಅನುಕುಮಾರ್ ತಾಯಿ ಗೋಳಾಟ ಹೇಳ ತೀರದಾಗಿದೆ. ನಟ ದರ್ಶನ್ಗೆ ಜಾಮೀನು ರದ್ದು ಶಾಕ್. ಪತಿ ಸ್ಥಿತಿ ನೆನೆದು ಕಣ್ಣೀರಿಟ್ಟ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಿಕ್ಕಿದ್ದ ಜಾಮೀನು ರದ್ದಾಗಿದೆ. ಸರ್ವೋಚ್ಚ ನ್ಯಾಯಾಲಯದಿಂದ ತೀರ್ಪು ಹೊರಬೀಳುತ್ತಿದ್ದಂತೆಯೇ ದರ್ಶನ್ ಪತ್ನಿ ಕಣ್ಣೀರು ಇಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ. ತೀರ್ಪು ಪ್ರಕಟವಾಗುತ್ತಿದ್ದಂತೆಯೇ ಭಾವುಕರಾಗಿದ್ದಾರೆ. ಪತಿ ದರ್ಶನ್ ಪ್ರಕರಣದಲ್ಲಿ ಸಿಲುಕಿದ್ದಾಗಿಂದ ಬಚಾವ್ ಮಾಡಲು ವಿಜಯಲಕ್ಷ್ಮಿ ತುಂಬಾನೇ ಪ್ರಯತ್ನ ಪಟ್ಟಿದ್ದರು. ಕಾನೂನು ಹೋರಾಟ, ದೇವರ ಸೇವೆ ಸೇರಿದಂತೆ ಎಲ್ಲ ರೀತಿಯಿಂದಲೂ ಹೋರಾಟ ನಡೆಸುತ್ತಿದ್ದಾರೆ. ಆದರೆ
ಪೂಜಾ ಫಲ ವಿಫಲವಾಗಿದ್ದು ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ದೇವರು ನಮ್ಮ ಕುಟುಂಬಕ್ಕೆ ನೆಮ್ಮದಿ ಕೊಡಲಿಲ್ಲ. ಆರೋಪಿ ಅನುಕುಮಾರ್ ತಾಯಿ ಗೋಳಾಟ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ದಕ್ಕೆ ಚಿತ್ರದುರ್ಗದ ಅನುಕುಮಾರ್ ಕೂಡ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ. ಕೋರ್ಟ್ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಅನುಕುಮಾರ್ ತಾಯಿ ಮಾತಾಡಿದ್ದು, ದೇವರು ನಮಗೆ ನೆಮ್ಮದಿ ಕೊಡಲಿಲ್ಲ ಎಂದು ಗೋಳಾಡಿದ್ದಾರೆ. ಇಷ್ಟು ದಿನ ನೆಮ್ಮದಿ ಸಿಕ್ಕಿತ್ತು, ಓದನ್ ಬಂದಲ್ಲ ಅಂತ ನೆಮ್ಮದಿ ಇತ್ತು. ಹೆಂಗ ಕೂಳ್ ತಿನ್ಕೊಂಡು ಕೂಲೇನೆಲ್ಲ ಮಾಡ್ಕೊಂಡು ಜೀವನ ಹಿಡ್ಕೊಂಡಿದ್ವಿ. ಮತ್ತೆ ಇದೇ ಪರಿಸ್ಥಿತಿ ಆತರ ನಾವೇನು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ. ಸಾಲ ಮಾಡಿ ಜಾಮೀನು ಕೊಡಿಸಿದ್ವಿ. ಎಲ್ಲೆಲ್ಲ ಹುಡುಕಿ ತಗೊಂಬಂದ್ವಿ, ಸಾಲ ಸೂಲ ಮಾಡಿ. ಇವಾಗ ಅದನ್ನ ತೀರ್ಸಿ ನನ್ನ ಮಗ ಅಂದ್ರೆ ಮತ್ತು ಇದೇ ಬಂದ್ರೆ ಹೆಂಗೆ ನಾವು ಸುಧಾರಿಸ್ಕೋಬೇಕು ಹೇಳ್ರಿ. ನಾವು ಮಗನ ಜೊತೆಗೆ ಹೆಂಗೆ ಇದ್ದೀವಿ ನಲ್ಕಂತ ಮತ್ತು ಇದೇ ಬಂತು ಹೊರಗೆ ನಮಗೆ. ದೇವರ ಮೇಲೆ ಭಾರ ಹಾಕಿ ಸುಮ್ಮನಾಗುತ್ತೇನೆ. ಏನು ಮಾತಾಡಿಲ್ಲ. ನಾವೇನು ದೇವ್ರ ಮೇಲೆ ಭಾರ ಹಾಕಿದ್ದೀವಿ ಅಷ್ಟೇ. ನನ್ನ ಮಗ ಅಲ್ಲ ನಿನ್ನ ಮಗಪ್ಪ ಅಂತ ಅಂದ್ಬಿಟ್ಟಿದ್ದೀನಿ ಅಷ್ಟೇ. ನಮಗೆ ಯಾರು ಕೈ ಹಿಡಿಯೋಲ್ಲ, ಕಷ್ಟಕ್ಕೆ ಯಾರು ಹೋಗಿಲ್ಲ. ಹೆಂಗ ಬಂದಿದ್ದ ನನ್ನ ಮಗ ಬಿಡು ಬಂದಾನೆ, ಹೆಂಗ ದುಡ್ಕೊಂಡು ತಿಂತಾನೆ, ಸಾಲ ಸೂಲ ತೀರಿಸ್ತಾನೆ ಅಂದರೆ ಮತ್ತೆ ದೇವ್ರು ಇನ್ನೂ ಹಿಂಗೆ ವನವಾಸ ಕೊಡ್ರಿ ಏನು ತೀರ್ಸ್ಕೊಂಡು ಬಂದರು. ಹೆಂಗೋ ಮನೆ ಕಟ್ಕೊಳ್ಳೋಣ, ಇಷ್ಟು ಹೆಂಗ ಮಾಡ್ಕೊಳ್ಳೋಣ, ಸೀಟ್ ಹಾಕ್ಸೋಣ, ಮತ್ತು ಸೋರ ಮನೆಗೆ ದೇವ್ರು ನಮಗೆ ನೆಮ್ಮದಿನೇ ಕೊಡಲಿಲ್ಲ. ಏನು ಮಾಡ್ತೀವಿ? ಹೈಕೋರ್ಟ್ನಿಂದ ಜಾಮೀನು ಕೊಡಿಸಿ ನಿಟ್ಟುಸಿರು ಬಿಟ್ಟಿದ್ದ ವಿಜಯಲಕ್ಷ್ಮಿಗೆ ಇದೀಗ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ಆದ್ದರಿಂದ ದರ್ಶನ್ ಪತ್ನಿ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಇದರ ಬೆನ್ನಲ್ಲೇ ನಟಿ ರಮ್ಯಾ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೇಸ್ನ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಅವರು ತಕ್ಷಣದಿಂದಲೇ ಬಂಧಿಸಿ ಜೈಲಿಗೆ ಹಾಕಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದರ ಬೆನ್ನಲ್ಲೇ ಸ್ಯಾಂಡಲ್ವುಡ್ ನಟಿ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರಿಗೆಂದು ಪೋಸ್ಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರರಿಗೆ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ಇಂದು ಬಲವಾದ ಸಂದೇಶವನ್ನ ರವಾನಿಸಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನಮ್ಮಲ್ಲಿ ಉಳಿದವರಿಗೆ ನಾನು ಹೇಳೋದೇನೆಂದ್ರೆ, ನಮ್ಮ ಕೆಲಸವನ್ನ ನಾವು ಮಾಡೋಣ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇರಲಿ. ಹಾದಿ ದೀರ್ಘ ಮತ್ತು ಕಠಿಣ ಎನ್ನಿಸಬಹುದು, ಆದರೆ ಕೊನೆಯಲ್ಲಿ ಭರವಸೆಯ ಬೆಳಕು ಇದ್ದೇ ಇರುತ್ತದೆ. ಕಾನೂನನ್ನ ನಿಮ್ಮ ಕೈಗೆ ತೆಗೆದುಕೊಳ್ಬೇಡಿ. ನ್ಯಾಯ ಸಿಕ್ಕೇ ಸಿಗುತ್ತದೆ, ಆದರೆ ನಿಮ್ಮ ಪ್ರಜ್ಞೆಗೆ ನಿಷ್ಠರಾಗಿರಿ. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎಂದು ರಮ್ಯಾ ಪೋಸ್ಟ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದಿದ್ದ ಕೊಲೆ ಆರೋಪಿ ದರ್ಶನ್ ಫ್ಯಾನ್ಸ್ ರಮ್ಯಾಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳುಹಿಸಿದ್ದರು. ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5ರನ್ನ ಬಂಧಿಸಲಾಗಿದೆ. ಇದೀಗ ದರ್ಶನ್ ಗ್ಯಾಂಗ್ ಜಾಮೀನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಬೆನ್ನಲ್ಲೇ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂದ್ರೆ ಫ್ಯಾನ್ಸ್ಗೆ ಅಚ್ಚುಮೆಚ್ಚು. ಡೆವಿಲ್ ಸಿನಿಮಾ ರಿಲೀಸ್ ಕ್ರೇಜ್ನಲ್ಲಿದ್ದ ಅಭಿಮಾನಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ದರ್ಶನ್ ಜೈಲು ಪಾಲಾಗಿರೋ ಬಗ್ಗೆ ಅಭಿಮಾನಿಗಳು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಕೊಲೆ ಆರೋಪಿ ದರ್ಶನ್ಗೆ ಜೈಲೂಟ. ನಟನ ಅಭಿಮಾನಿಗಳ ಕಣ್ಣೀರ ಧಾರೆ. ನಟ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಅಭಿಮಾನಿಗಳಿಗೆ ಮರ್ಮಘಾತ ಕೊಟ್ಟಿದೆ. ಡೆವಿಲ್ ರಿಲೀಸ್ ಬೆನ್ನಲ್ಲೇ ಕುಣಿದು ಕುಪ್ಪಳಿಸಿದ್ದ ಫ್ಯಾನ್ಸ್ ಇದೀಗ ಡಲ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ತಮ್ಮ ಬೇಸರ ಹೊರಹಾಕಿದ್ದಾರೆ. ಅಭಿಮಾನಿಗಳು ಎಂದು ಬಿಟ್ಟು ಕೊಡಲ್ಲ. ನಿಜವಾಗ್ಲೂ ಹೇಳ್ತೀವಿ, ಈ ಥರ ಅನ್ಕೊಂಡಿರಲಿಲ್ಲ, ಈ ಥರ ಕನ್ಸುಕೊಂಡಿಲ್ಲ. ಇಷ್ಟು ಇನ್ಮೇಲಾರ ಚೆನ್ನಾಗಿರ್ತಾರೆ, ಎಲ್ಲ ಇದಾಗೋಯ್ತು ಅನ್ನೋ ಅಷ್ಟಲ್ಲಿ ತಿರ್ಗಾ ತಂದು ಇಕ್ಬಿಟ್ರು. ಪರವಾಗಿಲ್ಲ, ಏನಾಗಲ್ಲ, ನಾವು ಇದ್ದೀವಿ. ಅವ್ರ ಅಭಿಮಾನಿಗಳು ಇದೇ ರೀತಿ ಜೊತೆಲಿ ಇದ್ದೇ ಇರ್ತೀವಿ. ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ಟರು ನಾವು ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ. ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಆದರೆ ಪ್ರಪಂಚದಲ್ಲಿ ಯಾರು ತಪ್ಪು ಮಾಡಿದಿರೋ ಯಾರಿಲ್ಲ. ಕೊಡಿಸಿ, ಬೇರೆಯವ್ರು ಕೊಡಿಸಿ. ತುಂಬ ಜನಕ್ಕೆ ರೇಪ್ಗಳಾಗೈತೆ, ಅಂಥವ್ರಿಗೆ ನ್ಯಾಯ ಕೊಡಿಸಿ ಆಯಿತಾ. ಏನೋ ಒಂದು ಮಿಸ್ಸಾಗಿ ಒಂದು ತಪ್ಪಾಗಿರೋದು, ಅದು ಹೆಣ್ಣು ವಿಷಯಕ್ಕೆ ಆಗಿರೋದು ಅಷ್ಟೇ. ಅದನ್ನು ತೊಗೊಂಡೋಗಿ ಎಲ್ಗೋ ತೊಗೊಂಡೋಗಿ ನಿಲ್ಸಕ್ಕೆ ಹೋಗ್ಬೇಡಿ ಆಯಿತಾ. ಮನ್ಸಿಗೆ ಬೇಜಾರಾಗ್ತೈತೆ, ಇರಲಿ, ಪರವಾಗಿಲ್ಲ. ಯಾರ್ಯಾರು ಖುಷಿಯಾಗಿದ್ದೀರೋ, ಇವತ್ತು ಯಾರ್ಯಾರು ಹಾಲು ಕುಡಿತಾ ಇದ್ದೀರೋ ಕುಡೀರಿ ಆಯಿತಾ. ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ. ನಮ್ಮ ಭಾಷೆ ಹೇಳಿರೋದು ಪ್ಲಸ್ ಆರ್ ಮೈನಸ್ ಪಬ್ಲಿಕ್ ಸೈಡಲ್ಲಿ ಯಾವತ್ತೂ ಇದ್ದೇ ಇರ್ತೀವಿ. ಅವ್ರ ಅಭಿಮಾನಿಗಳು ಯಾವತ್ತೂ ಬಿಟ್ಕೊಡಲ್ಲ, ಅದಂತೂ ಪಕ್ಕ. ದರ್ಶನ್ ಫ್ಯಾನ್ಸ್ ಬೇಸ್ ಕಡಿಮೆ ಆಗಲ್ಲ. ಇವಾಗ ಸುಪ್ರೀಂ ಕೋರ್ಟಿಂದ ಬಂದಿದೆ ಅಂದಮೇಲೆ ನಾವು ಅದನ್ನೇನು ಮಾಡೋಕ್ಕಾಗಲ್ಲ. ಹಿಂಗೆ ಆಗಬಾರ್ದಾಯಿತು, ಆಗಿದೆ.
ನಾವು ಅಭಿಮಾನಿಯಾಗಿ ಏನಾಗ್ಬೋದು ಅಂದರೆ ಅವ್ರು 5 ಅಲ್ಲ 10 ವರ್ಷ ಮಾಡಿದ್ರು ಅವ್ರು ಆಚೆ ಬಂದಾಗ ಇದೇ ಫ್ಯಾನ್ಸ್ ಬೇಸ್ ಇರುತ್ತೆ. ಇದರಿಂದ 10 ಪಟ್ಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ. ಡೆವಿಲ್ ಮೂಲಕ ರೆಕಾರ್ಡ್ ಬ್ರೇಕ್ ಎಂದಿತ್ತು, ಅದು ಒಳ್ಳೆ ಟೈಟಲಲ್ಲೇ ಬರ್ತಾಯಿತ್ತು, ಒಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ರಿ. ಏನು ಮಾಡೋಕ್ಕಲ್ಲ, ಹೋದ್ರು ಎಂಜಾಯ್ ಮಾಡ್ತೀವಿ. ಸಾಂಗ್ಸ್ನಂತೂ ಬೇರೆ ಲೆವೆಲ್ ಹಿಟ್ ಮಾಡ್ತೀವಿ, ಅದಂತೂ ಫಿಕ್ಸು. ಆ ಸಾಂಗ್ನಂತೂ ಫ್ಲಾಪ್ ಅಂತೂ ಆಗಿಬಿಡಲ್ಲ. ಫಿಲಮ್ ಡೆವಿಲ್ನೂ ಅಷ್ಟೇ, ಇವ್ರು ಅನ್ಕೊಬೋದು ಏನೇನೋ ಮಾಡ್ಬೋದು ಅಂತ. ಡೆವಿಲ್ಲು ಅವ್ರು ಬರೋ ಅಷ್ಟರಲ್ಲಿ 5 ಪಟ್ಟು ಯಾರು ಮಾಡಿರ್ಬಾರ್ದು ಇಂಡಸ್ಟ್ರಿ ಬ್ರೇಕು, ಆ ಥರ ರೆಕಾರ್ಡ್ ಬ್ರೇಕ್ನ ಮಾಡ್ತಾರೆ. ನೋವಿನಲ್ಲಿ ಮಾತನಾಡುವುದಕ್ಕೂ ಆಗುತ್ತಿಲ್ಲ. ಈ ವಿಷಯ ಕೇಳಿದ ತಕ್ಷಣ ತುಂಬ ದುಃಖ ಆಗಿದ್ದೀವಿ. ಸೊ ನಾನು ಇವಾಗ ಅಲ್ಲಿ ಮಾತಾಡೋ ಟೈಮಲ್ಲಿ ಅದನ್ನೇ ಹೇಳ್ತಾ ಇದ್ದೆ, ಫೋನ್ ಮಾಡಿ ಹೇಳಿದ ತಕ್ಷಣ ಹಿಂಗಾಗಿದೆ, ನ್ಯೂಸ್ ನೋಡಿದ ತಕ್ಷಣ ಎಲ್ಲ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಕೇಳಿದ ತಕ್ಷಣ. ಇಷ್ಟು ದಿವಸ ಎಲ್ಲ ಖುಷಿಯಾಗಿದ್ದು, ಎಲ್ಲ ಸ್ಟೋರಿ ಹಾಕ್ಕೊಂಡು ಅವ್ರು ಆಗ್ತಾಯಿದ್ದು ಪೋಸ್ಟ್ಗಳನ್ನ ಕಮೆಂಟ್ ಹೊಡ್ಕೊಂಡು ಎಲ್ಲ ಖುಷಿಯಾಗಿದ್ದು. ಬಟ್ ಈ ಥರ ಮ್ಯಾಟ್ರು ಕೇಳಾದ್ಮೇಲೆ ಅನ್ಕೋಬೋದು ಜನ ಮೂವಿ ಬಿದೋಗ್ಬಿಡುತ್ತೆ, ಅವ್ರು ಒಳಗಡೆ ಇರ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಅವ್ರು ಇಲ್ಲ ಅಂತ ಅಂದರೂ ನಾವು ಅಭಿಮಾನಿಗಳೆಲ್ಲ ಸೇರಿ ಮೂವಿ ಮಾತ್ರ ಬೇರೆ ಲೆವೆಲಾಗಿ ಎತ್ಕೊಂಡು ಹೋಗ್ತೀವಿ. ಮಾತಾಡೋಕ್ಕಾಗ್ತಾಯಿಲ್ಲ ಒಟ್ನಲ್ಲಿ. ಅದು ಕೆಟ್ಟ ಕಮೆಂಟ್ಸ್ ಹಾಕೋರು ಡಿ ಫ್ಯಾನ್ಸ್ ಅಲ್ಲ. ನಾವು ಯಾರು ಇಷ್ಟಪಟ್ಟಿರ್ತೀವಿ ನಾವು ಡಿ ಬಾಸ್ನ, ಅದನ್ನ ಬಿಟ್ಟು ಬ್ಯಾಡಾಗಿ ಯಾರೋ ಕಮೆಂಟ್ ಹಾಕಿದ್ರು. ಯಾರೋ ಇವಾಗ ಫೇಕ್ ಅಕೌಂಟ್ ಎಷ್ಟು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಬೋದು. ಆ ಫೇಕ್ ಅಕೌಂಟಿಂದ ಯಾರು ಬೇಕಾದ್ರೆ ಮೆಸೇಜ್ ಹಾಕ್ಬೋದು. ನಾನು ಡಿ ಬಾಸ್ ಅಭಿಮಾನಿ ಅನ್ಕೊಂಡು ಕೆಟ್ಟದಾಗ ಮೆಸೇಜ್ ಹಾಕ್ಬೋದು. ಅದನ್ನ ಫಸ್ಟು ತಿಳ್ಕೊಳ್ಳಿ, ಅವ್ರ ಪಕ್ಕ ಡಿ ಬಾಸ್ ಫ್ಯಾನಾ ಏನು ಅಂತ. ಅದನ್ನ ಬಿಟ್ಟು ಡಿ ಬಾಸ್ ಫ್ಯಾನ್ ಮಾಡಿದ್ರು ಯಾರು ಆ ಥರ ಕೆಟ್ಟದಾಗ ಮಾಡೋದು ಇಲ್ಲ, ಕೆಟ್ಟದಾಗ ಇದು ಮಾಡಲ್ಲ. ದಯವಿಟ್ಟು ಅದು ತಿಳ್ಕೊಳಕ್ಕೆ ಹೋಗ್ಬೇಡಿ. ಈಗ ಅವ್ರು ಯಾರೋ ಮಾಡಿರೋದಕ್ಕೆ ಇವ್ರ ಮೇಲೆ ಅಪರಾಧ ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟೇ ಹೇಳ್ಕೊಳ್ಳೋದು. ಅವ್ರದ್ದೇನು ತಪ್ಪಿರಲ್ಲ, ಅವ್ರು ಯಾರಿಗೂ ಹೇಳ್ಕೊಡಲ್ಲ. ಅವ್ರೇನು ಬಂದು ನಮಗೆ ಡಿ ಬಾಸ್ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ. ಆ ಥರ ಮಾಡಿ ನಾವು ಪ್ರೀತಿ ಅಭಿಮಾನದಿಂದ ಅವ್ರ ಜೊತೆ ಇರೋದಷ್ಟೇ. ದರ್ಶನ್ ಹೊರಗಿದ್ರು, ಜೈಲು ಸೇರಿದ್ರು, ಅಭಿಮಾನಿಗಳ ಅಭಿಮಾನ ಮಾತ್ರ ಕಡಿಮೆ ಆಗೋದಿಲ್ಲ ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH